ನೆಬೂಕದ್ನೆಚ್ಚರನಿಗೆ ಕನಸು ಬೀಳುತ್ತೆ, ಹೌದಲ್ವಾ? ಇದರ ಬಗ್ಗೆ ಅನೇಕ ಸಾರಿ ನಾನು ಮಾತನಾಡಿದ್ದೀನಿ. ಇನ್ನೊಂದು ವಿಷಯ ಹೇಳ್ತೀನಿ ಪ್ರಿಯರೇ. ದೇವರ ರಾಜ್ಯವನ್ನು ಕುರಿತು ಸುಮಾರು ಒಂದು 22 ಭಾಗಗಳನ್ನು ಮಾತನಾಡಿ ನಮ್ಮ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸುಮಾರು 22 ಭಾಗಗಳಿದೆ. ಅದೇ ಪ್ರಕಾರ 1000 ವರ್ಷ ಪರಿಪಾಲನೆ ಬಗ್ಗೆ ಕೂಡ ಮಾತನಾಡಿದ್ದೀನಿ. ವಾಕ್ಯದ ಮೂಲಕ, ವಾಕ್ಯವನ್ನು ಬಿಟ್ಟು ಮಾತನಾಡಲ್ಲ. ವಾಕ್ಯಗಳಿದ್ರೇ ಮಾತನಾಡ್ತೀನಿ. ವಾಕ್ಯಗಳು ಇಲ್ಲದೆ ಹೋದರೆ ಅದರ ತಂಟೆಗೆ ಹೋಗಲ್ಲ. ವಾಕ್ಯಗಳಿರಬೇಕು, ಆ ವಾಕ್ಯದ ಮೂಲಕ ವಿವರಣೆ ಕೊಡಬೇಕು. ಅದು ವಾಕ್ಯದ ಮೂಲಕ ಅನೇಕ ವಿಡಿಯೋಗಳನ್ನು ಕ್ರಿಸ್ತನ ರಾಜ್ಯ ಪರಿಪಾಲನೆ, 1000 ವರ್ಷ ರಾಜ್ಯ ಪರಿಪಾಲನೆ, ಅನೇಕ ವಿಷಯಗಳನ್ನು ಮಾತನಾಡಿದ್ದೀನಿ. ಇದು ಕೂಡ ಅದೇ ಭಾಗದಲ್ಲಿ ಬರುತ್ತೆ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 44ನೇ ವಚನವನ್ನು ನೋಡಿ. 44ನೇ ವಚನ: ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕದ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಅಂದರೆ ನೆಬೂಕದ್ನೆಚ್ಚರನಿಗೆ ಕನಸು ಬಿದ್ದಿದ್ದು ದೊಡ್ಡದೊಂದು ಪ್ರತಿಮೆ, ದೊಡ್ಡದು ಒಂದು ಪ್ರತಿಮೆ. ತಲೆಭಾಗ ನೋಡುವಾಗ ಬಂಗಾರ, ಭುಜದ ಭಾಗ ನೋಡುವಾಗ ಏನ್ರಿ ಬೆಳ್ಳಿ, ಆನಂತರ ಸೊಂಟದ ಭಾಗ ನೋಡುವಾಗ ತಾಮ್ರ, ಕಾಲು ಭಾಗ ನೋಡುವಾಗ, ಕಾಲುಗಳು ಭಾಗ ನೋಡುವಾಗ ಅಲ್ಲಿ ಕಬ್ಬಿಣದ ಆಕಾರ. ಅಂದರೆ ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಈ ಒಂದು ಲೋಹಗಳು ಇರುವಂತಹ ಪ್ರತಿಮೆ ನೆಬೂಕದ್ನೆಚ್ಚರನಿಗೆ ಕಂಡುಬಂದಿದೆ. ಇದರ ಒಂದು ತಾತ್ಪರ್ಯವೇನೆನ್ನುವಂಥ ವಿಷಯವನ್ನು, ಅದರ ಭಾವನೆಗಳು ಏನು ಎನ್ನುವಂಥ ವಿಷಯವನ್ನು ಅಲ್ಲಿರುವಂಥ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಪಂಡಿತರಿಗೆ ಕೇಳಿದಾಗ ಅವರು ಯಾರೂ ಕೂಡ ಹೇಳಲ್ಲ. ಆ ಕಾಲದಲ್ಲಿ ದಾನಿಯೇಲನಿರ್ತಾನೆ. ಆ ದಾನಿಯೇಲನನ್ನು ಕರೆಸಿಕೊಂಡಾಗ ಈ ದಾನಿಯೇಲನು ಅದರ ಬಗ್ಗೆ ವಿವರಿಸಿ ಹೇಳ್ತದೆ. ರಾಜನೇ, ಈ ಪ್ರತಿಮೆ ಇದೆಯಲ್ಲ, 4 ಲೋಹಗಳಿದೆ ನೋಡಿ. ಈ 4 ಲೋಹಗಳು ಇರುವಂಥ ಈ ಒಂದು ಪ್ರತಿಮೆ 4 ರಾಜ್ಯಗಳಿಗೆ ಸಂಬಂಧಪಟ್ಟದ್ದು. 4 ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟದ್ದು. ಈ 4 ಸಾಮ್ರಾಜ್ಯಗಳ ಪಾಲನೆಯಲ್ಲಿ ಒಂದು ದೇವರ ಸಾಮ್ರಾಜ್ಯ ಪ್ರಾರಂಭವಾಗುತ್ತೆ. ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇವೆಲ್ಲ ಧ್ವಂಸ ಮಾಡಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆ ರಾಜ್ಯವು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಎಂದು ದಾನಿಯೇಲನು ಇಲ್ಲಿ ಹೇಳುವಂಥ ಮಾತು ನೋಡುತ್ತೇವೆ ಪ್ರಿಯರೇ. ಅದೇ ಪ್ರಕಾರ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದು 7ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಏನಿದೆ ನೋಡಿ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ, ಇಲ್ಲ 13-14. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಹೀಗೋ, ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ, ಕುಲ, ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಅವನ ಆಳ್ವಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಏನ್ರಿ, 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನಿಗೆ ಕನಸು ಬೀಳುತ್ತೆ. 7ನೇ ಅಧ್ಯಾಯದಲ್ಲಿ ದಾನಿಯೇಲನಿಗೆ ಕನಸು ಬೀಳುತ್ತೆ. 7ನೇ ಅಧ್ಯಾಯ ನೋಡುವಾಗ ದಾನಿಯೇಲನಿಗೆ ಕನಸು. ಆ ಕನಸಿನ ತಾತ್ಪರ್ಯವನ್ನು ದೇವದೂತನಲ್ಲಿ
ತಿಳಿಸುವಂಥದ್ದು. ನೆಬೂಕದ್ನೆಚ್ಚರನಿಗೆ ಕನಸು ಬಂದಾಗ ದಾನಿಯೇಲನು ವಿವರಣೆ ಕೊಡ್ತಾನೆ. ದಾನಿಯೇಲನಿಗೆ ಕನಸು ಬಂದಾಗ ದೇವದೂತನಿರ್ತಾನೆ, ಆ ದೇವದೂತನು ವಿವರಿಸ್ತಾನೆ. ವಿಷಯ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಪರಲೋಕದಲ್ಲಿದ್ದಂಥ ತಂದೆಯಾದ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನಂತೆ. ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲವೋ ಎಂದು ಹೇಳುವಂಥ ಮಾತು. ಇಲ್ಲಿ ಭೂಲೋಕದಲ್ಲಿ ಸ್ಥಾಪನೆ, ಆ ರಾಜ್ಯವು ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ಅದನ್ನು ಹೇಳಿದ್ದಾರೆ. ಈ 4 ಸಾಮ್ರಾಜ್ಯಗಳು ಇರುವಂಥ ಆ ಕಾಲದಲ್ಲೇ ಈ ಪರಲೋಕದಲ್ಲಿದ್ದಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಎನ್ನುವಂಥ ಮಾತು. ಅದು ಸ್ಥಾಪನೆ ಆಗಿದೆಯಾ ಇಲ್ವಾ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನ. ಓಕೆನಾ? ಏನಿದೆ ಅಲ್ಲಿ? ಆ ದೂತನು ಆಕೆಗೆ, ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲವೆಂದು ಹೇಳಿದನು. ಗಬ್ರಿಯೇಲ್ ದೇವದೂತನು ಬಂದು ಮರಿಯಮ್ಮಳಿಗೆ ಹೇಳುವಂಥ ಮಾತು. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಬಳಿಯಲ್ಲಿ ಈ ವಿಷಯಗಳನ್ನು ತಿಳಿಸಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಮರಿಯಮ್ಮಳೊಟ್ಟಿಗೆ ಮಾತಾಡುವಂಥ ಮಾತೇನೆಂದರೆ, ಅಮ್ಮ ಮರಿಯಳೆ ಹೆದರಬೇಡ, ನೀನು ದೇವರ ದಯೆ ಹೊಂದಿದ್ದೀಯಾ. ದೇವರ ದಯೆ ಹೊಂದಿರುವಂಥ ನಿನ್ನ ಮೂಲಕ ತಂದೆಯಾದ ದೇವರು ಒಬ್ಬ ಮಗನನ್ನು ಕೊಡ್ತಾ ಇದ್ದಾನೆ. ಆ ಮಗನಿಗೆ ಯೇಸು ಅಂತ ಹೆಸರಿಡಬೇಕು. ಆ ಮಗನು ದೊಡ್ಡವನಾದ ಮೇಲೆ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡ್ತಾನೆ. ಆತನ ರಾಜ್ಯ ಪರಿಪಾಲನೆ ಇಂದಿನಿಂದ ಏನ್ರಿ ಕೊನೆಯ ತನಕ, ಅಂದರೆ ಶಾಶ್ವತವಾಗಿ ನಿಲ್ಲುವುದು, ಸದಾಕಾಲ ಇರುವುದು ಅಂತ ಹೇಳ್ತಾರೆ. ಸದಾಕಾಲ ಇರುವುದು. ಯಾವಾಗಲಿಂದ ಸದಾಕಾಲ ಅಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಇಲ್ಲಿ ಚೆನ್ನಾಗಿ ಗಮನಿಸ್ರಿ. ಮತ್ತೊಂದು ಸಾರಿ 31ನೇ ವಚನ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು, ನಿನ್ನ ಮಗನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತಿರುತ್ತೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ವಚನದ ಪ್ರಕಾರ ಯೇಸು ಕ್ರಿಸ್ತರು ಹುಟ್ಟಿರುವಂಥ ಆ ಕಾಲದಲ್ಲಿ ಏನು ಬರಬೇಕು? ದೇವರು ಅವರನ್ನು, ಅಂದರೆ ಯೇಸು ಕ್ರಿಸ್ತರನ್ನು ಅಭಿಷೇಕಿಸಿ ಅವರಿಗೆ ರಾಜ್ಯ ಪರಿಪಾಲನೆ ಮಾಡೋದಕ್ಕೆ ಅಧಿಕಾರವನ್ನು ಕೊಡಬೇಕು. ಈ ವಚನದ ಪ್ರಕಾರ ಕೊಟ್ಟಿದ್ದಾರಾ ಅಥವಾ ಎರಡನೇ ಆಗಮನದಲ್ಲಿ ಕೊಡ್ತಾರಾ? ಯೇಸು ಕ್ರಿಸ್ತರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರಾ ಅಥವಾ ಎರಡನೇ ಆಗಮನದಲ್ಲಿ ಕೊಡ್ತಾರಾ? ತುಂಬ ಜನ ದೇವರ ರಾಜ್ಯ ಪರಿಪಾಲನೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾರ್ಥನೆ ಇರ್ತಾರಲ್ಲ, ಯೇಸು ಪ್ರಭು ಒಂದು ಪ್ರಾರ್ಥನೆ ಕಲಿಸಿಕೊಟ್ಟಿದ್ದಾರಲ್ಲ. ಏನು ಪ್ರಾರ್ಥನೆ ಕಲಿಸಿಕೊಟ್ಟಿದ್ದಾರೆ? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9-10ನೇ ವಚನ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಭೂಲೋಕದಲ್ಲಿ ಕೂಡ ನೆರವೇರಲಿ. ತಂದೆಯಾದ ದೇವರೇ, ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಲಿ. ನಿಮ್ಮ ರಾಜ್ಯವು ಬರಲಿ ಅಂಥೇಳಿ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿಕೊಟ್ಟಿರುವಾಗ ಈ ಪ್ರಾರ್ಥನೆಯನ್ನು ಇಂದಿನವರೆಗೆ ಮಾಡ್ತಾ ಇದ್ದಾರೆ. ದೇವರೇ ನಿಮ್ಮ ರಾಜ್ಯ ಬರಲಿ, ದೇವರೇ ನಿಮ್ಮ ರಾಜ್ಯ ಬರಲಿ, ದೇವರೇ ನಿಮ್ಮ ರಾಜ್ಯ ಬರಲಿ, ದೇವರೇ ನಿಮ್ಮ ರಾಜ್ಯ ಬರಲಿ. ದೊಡ್ಡ ಬೋಧಕರು, ಚಿಕ್ಕ ಬೋಧಕರು, ದೊಡ್ಡ ಬೋಧಕರು ಇದೇ ಪ್ರಾರ್ಥನೆ, ಚಿಕ್ಕ ಬೋಧಕರು ಇದೇ ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡುವಂಥದ್ದು ಸರಿನಾ ತಪ್ಪ ಅಂತ ನೋಡುವಾಗ
ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲಿ ತನಕ ಮಾಡಬೇಕು ಅದನ್ನು ಕೂಡ ಗಮನಿಸಬೇಕು. ಎಲ್ಲಿಯವರೆಗೆ ಈ ಪ್ರಾರ್ಥನೆ ಮಾಡಬೇಕು ಅದು ನೋಡುವಾಗ ದೇವರ ರಾಜ್ಯವು ಬರೋ ತನಕ ಮಾಡಬೇಕು. ಎಲ್ಲಿ ತನಕ ಮಾಡಬೇಕು ಪ್ರಿಯರೇ? ದೇವರ ರಾಜ್ಯವು ಬರೋ ತನಕ ಬಂದ ಮೇಲೆ ಮಾಡಬೇಕಾ? ದೇವರ ರಾಜ್ಯವು ಬಂದ ಮೇಲೆ ಮಾಡಬೇಕಾ? ದೇವರ ರಾಜ್ಯವು ಬರೋ ತನಕ ದೇವರ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ ತಂದೆ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದು ತಪ್ಪೇನಿಲ್ಲ. ಬಂದ ಮೇಲೆ ಮಾಡ್ಬೋದಾ? ಪ್ರಿಯರ ದೇವ್ರ ಮಕ್ಕಳಿರ, ಗಮನಿಸ್ರಿ, ಮಕ್ಕಳಿರ್ತಾರೆ ಮನೆಯಲ್ಲಿ, ಯೌವನ ಕಾಲದಲ್ಲಿ ಬಂದಿರ್ತಾರಂತೆ. ಯೌವನ ಕಾಲದಲ್ಲಿ ಬಂದಂಥ ಮಕ್ಕಳು, ಅಪ್ಪ ನಮಗೆ ಮದುವೆ ಮಾಡಿ ಅಂತೇಳಿ ಮಕ್ಕಳು ಕೇಳ್ಕೊಂಡಾಗ ನಾವೇನು ಮಾಡ್ತೀವಿ? ಹೆಣ್ಣು ಹುಡುಗರು ಇದ್ದರೆ ಗಂಡು ಹುಡುಗರನ್ನು ನೋಡಿ ಏನ್ರಿ, 2-3 ಮಕ್ಕಳು ಇರ್ತಾರಲ್ವ, ಮದುವೆ ಮಾಡ್ತೀವಿ. ಮದುವೆ ಮಾಡದೇ ಇದ್ದಾಗ ಮದುವೆ ಮಾಡಿ ಅಂತ ಕೇಳಿದ್ದಾರೆ, ಮಾಡಿದ್ದೀವಿ. ಮದುವೆ ಮಾಡಿದ ಮೇಲೆ ಆ ಮಕ್ಕಳು ಏನು ಮಾಡಬೇಕು? ಸಂಸಾರ ಪ್ರಾರಂಭ ಮಾಡಬೇಕು. ಮದುವೆ ಮಾಡಿದ ಮೇಲೆ ಮತ್ತೆ ಬಂದು ಅಪ್ಪ ನನಗೆ ಮದುವೆ ಮಾಡು ಅಂದಾಗ ಹೇಗಾಗತ್ತೆ ರೀ? ಅಪ್ಪ ನನಗೆ ಮದುವೆ ಮಾಡು. ಅಲ್ಲಪ್ಪ ಮೊನ್ನೆನೇ ಮದುವೆ ಮಾಡಿದ್ದೀನಲ್ಲ, ಸಂಸಾರ ಮಾಡಿ ಹೋಗಪ್ಪ ಅಂತ ಹೇಳ್ತಾನ, ಪಟ್ ಅಂತ ಹೊಡಿತಾನ. ದೊಡ್ಡವರಾಗಿರ್ತಾರೆ, ಹೊಡೆಯಲ್ಲ ಬಿಡು, ಆದರೆ ಬುದ್ಧಿ ಮಾತನ್ನು ಹೇಳ್ತಾರೆ, ಹೌದಲ್ವ? ಇವಾಗ ದೇವರ ರಾಜ್ಯ ಬಂದರೂ ಕೂಡ ದೇವರ ರಾಜ್ಯ ಬರಲಿ ಬರಲಿ ಬರಲಿ, ದೇವರ ರಾಜ್ಯ ಬರಲಿ ಅಂತ ಇವಾಗಲೂ ಕೂಡ ಪ್ರಾರ್ಥನೆ. ನಾನು ವಾಕ್ಯಗಳನ್ನು ತೋರಿಸ್ತೀನಿ, ಸುಮ್ಮನೆ ಹೇಳಲ್ಲ, ದೇವರ ವಚನಗಳನ್ನು ಮುಂದೆ ಇಟ್ಟುಕೊಂಡು ತೋರಿಸ್ತೀನಿ. ಅದ್ರ ಜೊತೆಯಾಗಿ ಏನ್ರಿ ಅನೇಕ ವಿಡಿಯೋಗಳನ್ನು ಕೂಡ ಮಾತನಾಡಿದ್ದೀನಿ. ದೇವರ ರಾಜ್ಯ ಬಂದಿದ್ದೀರಿ. ಯೇಸು ಕ್ರಿಸ್ತರು ಬಂದಿದ್ದಾರಲ್ಲ, ಯೇಸು ಕ್ರಿಸ್ತರು ಬಂದು ಹೊರಟೋಗಿದ್ದಾರೆ, ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ತೋರಿಸ್ತೀನಿ ನಿಮಗೆ, ವಚನಗಳಿದ್ರೇ ನಂಬಿ. ಮತ್ತೆ ಸುಮ್ಮನೆ ಏನೋ ನನ್ನ ಮೇಲೆ ನಿಂದನೆಗಳು ಹಾಕೋಕೆ ಬರಬೇಡಿ. ದೇವ್ರ ವಚನಗಳನ್ನು ತೋರಿಸ್ತೀನಿ, ಕೊನೆ ತನಕ ನೋಡಬೇಕಾಗತ್ತೆ, ಕೊನೆ ತನಕ ನೋಡಬೇಕು. ಮತ್ತೆ ಮಧ್ಯದಲ್ಲಿ ಕಿರಿಕಿರಿ ಬೇಡ. ವಚನಗಳಿದೆ, ತೋರಿಸ್ತೀನಿ. ನಿಮ್ಮ ಮನೋನೇತ್ರಗಳು ಓಪನ್ ಆಗಿದ್ದರೆ ಖಂಡಿತವಾಗಿ ಅಂಗೀಕರಿಸ್ತೀರಾ. ಮನೋನೇತ್ರಗಳು ಬೆಳಗದೆ ಹೋದರೆ ಈ ವಚನಗಳನ್ನು ನೀವು ಅಂಗೀಕರಿಸಲ್ಲ. ಅದು ನನಗೆ ಗೊತ್ತು. ಏನಂತ ಹೇಳಿದ್ದಾರೆ ಈ ಮಾತಿನಲ್ಲಿ? ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ, ಹೌದಲ್ವ? ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಪ್ರಭು ಹೇಳಿದ್ದಾರೆ. ಎರಡನೇ ಮಾತು ಏನು ಹೇಳಿದ್ದಾರೆ ನೋಡಿ, ಎರಡನೇ ಮಾತು ನೋಡೋಣವಾ? ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ 10ನೇ ವಚನ. ಪ್ರಿಯರಾದ ದೇವರ ಮಕ್ಕಳಿರ, 9ನೇ ವಚನ 10ನೇ ವಚನ. ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡಿ ಅವರಿಗೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಎಂದು ಹೇಳಿರಿ. ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ. ದೇವರ ರಾಜ್ಯವು ಮತ್ತೇನು ಬರೆದ ಸುವಾರ್ತೆಯ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ದೇವರ ರಾಜ್ಯವು ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅಂತೇಳಿ ತನ್ನ ಶಿಷ್ಯರಿಗೆ ಹೇಳಿದ್ರು. ಇವಾಗ ಅದೇ ಪ್ರಭು, ಯೇಸು ಪ್ರಭು ಇನ್ನೊಂದು ಮಾತನ್ನು ಪರಿಚಯ ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಏನಂತ ನೋಡುವಾಗ 10ನೇ ಅಧ್ಯಾಯ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ 9ನೇ ವಚನ ನೋಡುವಾಗ ಏನ್ರಿ, ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಎಂದು ಹೇಳಿರಿ. ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ, ನಿಮ್ಮ ಸಮೀಪಕ್ಕೆ ಬಂದಿದೆ ದೇವರ ರಾಜ್ಯವು ಅಂತ ಹೇಳ್ತಾರೆ. ಪ್ರಿಯರ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರಿಗಿಂತ ಮುಂಚಿತವಾಗಿ ಯೋಹಾನ್ ಸುವಾರ್ತೆ ಮಾಡ್ತಾರೆ. ಸುವಾರ್ತೆ ಮಾಡುವಂಥ ಸಮಯದಲ್ಲಿ ದೇವರ ರಾಜ್ಯವು ಸಮೀಪವಾಗಿದೆ ಅಂತ ಹೇಳಿದ್ರು. ದೇವರ ರಾಜ್ಯವು ಸಮೀಪವಾಗಿದೆ ಎಂದು ಸುವಾರ್ತೆ ಮಾಡಿದ್ರು ಅವರು. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ದೇವರ ರಾಜ್ಯವು ಸಮೀಪವಾಗಿದೆ, ಸುವಾರ್ತೆ ಮಾಡಿ ಅಂತ ಹೇಳ್ತಾರೆ ತನ್ನ ಶಿಷ್ಯರಿಗೆ. ಆನಂತರ ತನ್ನ ಶಿಷ್ಯರಿಗೆ ದೇವರ ರಾಜ್ಯ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಮಾತು ಏನು ಹೇಳಿದ್ದಾರೆ ಅಂತ ನೋಡುವಾಗ, ದೇವರ ರಾಜ್ಯವು ಸಮೀಪವಾಗಿದೆ, ನಿಮ್ಮ ಸಮೀಪವಾಗಿದೆ ಅಂತೇಳಿ ಈ ವಚನದಲ್ಲಿ ಹೇಳ್ತಾರೆ. ಮತ್ತೊಂದು ವಚನವನ್ನು ತೋರಿಸ್ತೀನಿ, ಒಂದು ಸಾರಿ ಗಮನಿಸ್ರಿ. 11ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆಯ 11ನೇ ಅಧ್ಯಾಯ
ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 20ನೇ ವಚನವನ್ನು ನೋಡಿ. 20ನೇ ವಚನವನ್ನು, ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಹೇಗೆ ಅರ್ಥ ಮಾಡ್ಕೊಳ್ತೀವಿ? ದೇವರ ರಾಜ್ಯವು ಸಮೀಪವಾಗಿದೆ ಎಂದು ಹೇಳ್ತಾರೆ. ದೇವರ ರಾಜ್ಯವು ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ದೇವರ ರಾಜ್ಯವು ಹತ್ತಿರವಾಗಿದೆ ಅಂತ ಹೇಳ್ತಾರೆ. ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. 1ನೇ ಶತಮಾನದಲ್ಲಿ ಯೇಸುಪ್ರಭು ಖುದ್ದಾಗಿ ಹೇಳಿರುವಂಥ ಮಾತೆ. ಇನ್ನೂ ಅನೇಕ ವಚನಗಳನ್ನು ತೋರಿಸ್ತೀನಿ, ಇಲ್ಲೇ ನಿಂತ್ಕೋಬೇಡಿ, ಇನ್ನೂ ತೋರಿಸ್ತೀನಿ. ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಅಂದರೆ ಅರ್ಥ ಏನು ಹೇಳಬೇಕು ಪ್ರಿಯರೇ? ದೇವರ ರಾಜ್ಯ ಬರಲಿ, ದೇವರ ರಾಜ್ಯ ಬರಲಿ, ಬಂತಲ್ಲ. ದೇವರ ರಾಜ್ಯ ಬರಲಿ, ದೇವರ ರಾಜ್ಯ ಬರಲಿ ಅಂತ ಇವರು ಪ್ರಾರ್ಥನೆ. ಬಂತಲ್ಲ ಅಂತಂದರೆ ಯೇಸುಪ್ರಭು ಹೇಳ್ತಾ ಇದ್ದಾರಲ್ಲ, ದೇವರ ರಾಜ್ಯವು ಬಂತಲ್ಲ, ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ನಿಮ್ಮ ಬಳಿಗೆ ಬಂದಿದೆಯಲ್ಲ, ದೇವರ ರಾಜ್ಯವು ಬಂದಿದೆಯಲ್ಲ. ದೇವರ ರಾಜ್ಯವು ಬಂದಿದೆಯಾ? ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ ಪ್ರಿಯರೇ. ಏನರ್ಥ ಮಾಡ್ಕೊಳ್ತೀರ? ದೇವರ ರಾಜ್ಯವು ಬಂದಿದೆ. ಇನ್ನೊಂದು ಮಾತನ್ನು ನೋಡಿ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನ. ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರೋರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದೇ ಇಲ್ಲವೆಂದು ಹೇಳಿದನು. ಇಲ್ಲಿ ನಿಂತಿರುವವರಲ್ಲಿ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ, ಅಂದರೆ ಸಾಯುವುದಿಲ್ಲ, ಅಂದರೆ ಸತ್ತೋಗುವುದಿಲ್ಲ. ದೇವರ ರಾಜ್ಯವನ್ನು ನೋಡುವ ತನಕ ಇಲ್ಲಿ ನಿಂತಿರೋರಲ್ಲಿ ಕೆಲವರು ಮರಣ ಹೊಂದುವುದಿಲ್ಲ. ಅಂದರೆ ಈ ಮಾತಿನ ಪ್ರಕಾರ ಏನು ಅರ್ಥ ಆಗುತ್ತೆ? ಬುದ್ಧಿ ಜ್ಞಾನ ಇದ್ದರೆ ಖಂಡಿತವಾಗಿ ವಚನಗಳ ಅರ್ಥ ಆಗುತ್ತೆ. ಬುದ್ಧಿ ಜ್ಞಾನ ಇದ್ದರೆ ಖಂಡಿತವಾಗಿ ವಚನ ಅರ್ಥ ಆಗುತ್ತೆ. ನಾವು ದೇವರ ವಚನಗಳನ್ನು ತಿನ್ನೋದು ಬಿಟ್ಟು 24 ಗಂಟೆ ಮಾಂಸ ಅದು ಇದು ತಿಂತಾ ಇರ್ತೀವಿ. ತಿಂದು ಗೊರಕೆ ಹೊಡೆದು ನಿದ್ದೆ ಹೊಡಿತಾ ಇರ್ತೀವಿ. ಆ ಮಾಂಸ ಈ ಮಾಂಸ ಎಲ್ಲ ತಿಂದು 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 ಗೊರಕೆ ಹೊಡಿತಾ ಇರ್ತೀವಿ. ನಿದ್ದೆ, ದೇವರ ವಚನ ಹಿಡ್ಕೊಂಡಾಗ ನಿದ್ದೆ ಬರುತ್ತೆ ಬ್ರದರ್. ಆಗಲ್ಲ ಬ್ರದರ್, ಮುಚ್ಚಿಟ್ಬಿಡ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ವೀರರು, ಪ್ರಾರ್ಥನೆ ಶೂರರು. ಬೈಬಲ್ ಓದಲ್ಲ ಇವ್ರು ಯಾರು ಕೂಡ. ಬೈಬಲ್ ಪರಿಶೋಧನೆ ಮಾಡಲ್ಲ ಇವ್ರು ಯಾರು ಕೂಡ. ದೊಡ್ಡ ಬೋಧಕರು, ಚಿಕ್ಕ ಬೋಧಕರು ಯಾರಂದರೆ ಅಮಾಯಕರಾದಂಥ ಕ್ರೈಸ್ತರನ್ನು ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾರೆ. ಪರಲೋಕ ಇದೆಯಾ? ನರಕ ಇದೆಯಾ? ಯಾರು ಹೇಳಿದ್ದಾರೆ? ಯೇಸುಪ್ರಭು ಹೇಳಿದ್ದಾರೆ. ಪರಲೋಕಕ್ಕೆ ಹೋಗಬೇಕಾದ್ರೆ ವಾಕ್ಯಗಳನ್ನೇ ಇದ್ದದ್ದು ಇದ್ದಾಗೆ ಓದಿ ತಿಳ್ಕೊಳ್ಬೇಕಾ, ಅಥವಾ ಯಾರು ಹೇಳಿದ್ರು ಪರವಾಗಿಲ್ಲ ಅಂತ ಪರವಾಗಿಲ್ವಾ? ಯಾರು ಏನು ಹೇಳಿದ್ರು ಕೂಡ ಪರವಾಗಿಲ್ಲ ನಂಬಬಹುದಾ? ಪ್ರಭು ಹೇಳ್ತಾರೆ, ಬೋಧಕರ ವಿಷಯದಲ್ಲಿ ಎಚ್ಚರಿಕೆ, ಬೋಧನೆ ವಿಷಯದಲ್ಲಿ ಎಚ್ಚರಿಕೆ. ಹೇಳಿಲ್ವಾ? ನಿಮ್ಮ ಬೋಧಕರು ಏನು ಬೋಧನೆ ಮಾಡ್ತಾ ಇದ್ದಾರೋ ಎಚ್ಚರಿಕೆಯಾಗಿ ಕೇಳಿ, ಅವ್ರು ಏನು ಹೇಳಿದ್ದಾರೋ ಕೇಳಿ, ವಾಕ್ಯದ ಪ್ರಕಾರ ಇದೆಯೋ ಇಲ್ವೋ ನೋಡಿ, ಒಂದ್ಸಾರಿ ನೋಡಿಕೊಳ್ಳಿ ಅಂತ ಹೇಳ್ತಾರೆ. 1ನೇ ಶತಮಾನದಲ್ಲಿ ಅಪೋಸ್ತಲರು ಬೋಧನೆ ಮಾಡುವಾಗ, ಪೌಲನು ಬೋಧನೆ ಮಾಡುವಾಗ ಅಲ್ಲಿರುವಂಥ ಪ್ರಜೆಗಳು ಪರಿಶೋಧನೆ ಮಾಡಿದ್ದಾರೆ. ಇವ್ರು ಹೇಳುವಂಥ ವಾಕ್ಯಗಳು ಬೈಬಲಲ್ಲಿ ಇದೆಯಾ, ಗ್ರಂಥದಲ್ಲಿ ಇದೆಯಾ ಇಲ್ವಾ ಅಂತ. ಮತ್ತು ಈಗಿನ ಕಾಲದಲ್ಲಿ ನಾವೆಲ್ಲರೂ ಹೇಗಾಗಿದೆಯೋ ಅಂತ ನೋಡುವಾಗ ಕುರುಡರು. ಎಲ್ಲರೂ ದೇವರ ವಾಕ್ಯ ತಾನೇ ಹೇಳ್ತಾರೆ. ಇವರು ನಮ್ಮ ಬೋಧಕರು ದೇವರ ವಾಕ್ಯ ಹೇಳ್ತಾರೆ, ನಮ್ಮ ಬೋಧಕರು ದೇವರ ವಾಕ್ಯ ಹೇಳ್ತಾರೆ ಅಂತೇಳಿ ಇವ್ರು ಹೇಳ್ತಾರೆ. ಮತ್ತು ಪ್ರಭು ಹೇಳಿದ್ದಾರಲ್ಲ, ನಿಮ್ಮ ಬೋಧಕರು ಏನು ಹೇಳ್ತಾರೋ ನೀವು ಜಾಗ್ರತೆಯಿಂದ ನೋಡಿಕೊಡ್ರಿ ಅಂತ ಹೇಳ್ತಾರಲ್ಲ. ಬೈಬಲನ್ನು ಪರಿಶೋಧನೆ ಮಾಡಿ ಅಂತ ಅವ್ರು ಹೇಳ್ತಾರಲ್ಲ. ಯಾವಾಗಾದರೂ ಬೈಬಲ್ ಪರಿಶೋಧನೆ ಮಾಡಿದ್ದೀವ? ಯಾವಾಗಾದರೂ ದೇವರ ವಾಕ್ಯಗಳನ್ನು ಕುರಿತು ಪರಿಶೋಧನೆ ಮಾಡಿದ್ದೀವ? ನಿಮ್ಮ ಪರಿಶೋಧನೆ ಏನು? ಹಣದ ಬಗ್ಗೆ ಪರಿಶೋಧನೆ, ಉದ್ಯೋಗದ ಬಗ್ಗೆ ಪರಿಶೋಧನೆ, ಸಂಪಾದನೆ ಬಗ್ಗೆ ಪರಿಶೋಧನೆ, ಹೊಟ್ಟೆ ಬಗ್ಗೆ ಪರಿಶೋಧನೆ, ಬಟ್ಟೆಗಳ ಬಗ್ಗೆ ಪರಿಶೋಧನೆ, ಈ ಲೋಕದಲ್ಲಿ ಯಾವ ರೀತಿ ಬದುಕಬೇಕು ಎನ್ನುವಂಥ ಪರಿಶೋಧನೆ. ಈ ಲೋಕವನ್ನು ಕುರಿತು ದೇವರು ಹೇಳ್ತಾರೆ ನಾಶವಾಗುತ್ತೆ ಅಂತ ಹೇಳ್ತಾರೆ. ಈ ಲೋಕ ಗತಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ಲೋಕ ಪಂಚಭೂತಗಳು ಬೂದಿಯಾಗುತ್ತೆ ಅಂತ ಹೇಳ್ತಾರೆ.
ಪಂಚಭೂತಗಳು ಲಯವಾಗುತ್ತೆ, ನಾಶವಾಗುತ್ತೆ, ಸುಟ್ಟೋಗುತ್ತೆ, ಉರಿದು ಲಯವಾಗಿ ಹೋಗುತ್ತೆ ಎಂದು ತಂದೆಯಾದ ದೇವರು ಭಕ್ತರ ಮೂಲಕ ಬರೆಸಿರುವಾಗ, ಇನ್ನು ಈ ಲೋಕವನ್ನು ನಂಬಿಕೊಂಡು ಕುಳಿತುಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಈ ಲೋಕವನ್ನು ನಂಬಿಕೊಂಡು ಕುಳಿತುಕೊಂಡಿದ್ದೀವಿ. ಜಾಗ್ರತೆ ಪಡಿ. ಜಾಗ್ರತೆ ಪಡದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ ನಾವು ಪರಲೋಕಕ್ಕೆ ಹೋಗೋದಿಲ್ಲ. ವಾಕ್ಯದ ಮೂಲಕ ನಮ್ಮ ಜೀವಿತಗಳು ಬದಲಾಗಬೇಕು. ವಾಕ್ಯದ ಮೂಲಕ ನಮ್ಮ ಬದುಕುಗಳು ಬದಲಾಗಬೇಕು. ಬದಲಾಗದೆ ಹೋದರೆ ನಾವು ಪರಲೋಕಕ್ಕೆ ಹೋಗಲ್ಲ. ದೇವರ ರಾಜ್ಯ 1ನೇ ಶತಮಾನದಲ್ಲೇ ಬಂದಿದೆ. ದೇವರ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಅಧಿಕಾರವು ಕೊಟ್ಟಿದ್ದಾರೆ. ಎಲ್ಲಿರುತ್ತೆ ಆ ಮಾತು? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ ವಚನ ನೋಡಿ, ಒಂದು ಸಾರಿ ವಾಕ್ಯಗಳನ್ನು ನೋಡಿ. ವಾಕ್ಯಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಪ್ರಿಯರಾದ ದೇವರ ಮಕ್ಕಳ ಪ್ರತಿಯೊಬ್ಬರು ಜಾಗ್ರತೆ, ಪ್ರತಿಯೊಬ್ಬರು ಎಚ್ಚರಿಕೆ. ವಾಕ್ಯವನ್ನು ಕುರಿತು ಎಚ್ಚರಿಕೆ, ನಿಮ್ಮ ಭಕ್ತಿಯನ್ನು ಕುರಿತು ಎಚ್ಚರಿಕೆ, ನಿಮ್ಮ ನಂಬಿಕೆಯನ್ನು ಕುರಿತು ಎಚ್ಚರಿಕೆ. ಈ ಜೀವಿತ ಕಾಲದಲ್ಲಿ ದೇವ್ರಿಗೋಸ್ಕರ ಬದುಕುವಂಥ ವಿಷಯಗಳನ್ನು ಕುರಿತು ಎಚ್ಚರಿಕೆಯಾಗಿರಬೇಕು ಪ್ರತಿಯೊಬ್ಬರು ಕೂಡ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ಒಂದು ಸಾರಿ ಗಮನವಿಟ್ಟು ನೋಡಿ, ಗಮನವಿಟ್ಟು ಕೇಳಿ, ಗಮನವಿಟ್ಟು ಓದಿ. ಒಂದು ಸಾರಿ ಬೈಬಲ್ ಓಪನ್ ಮಾಡಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಸಂಪೂರ್ಣ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳ್ತಾರೆ. ಯಾವಾಗ ಹೇಳಿರುವಂಥ ಈ ಮಾತು ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರು